ಬಚ್ಚನ್ ಅವರು ಕೌನ್ ಬನೇಗಾ ಕರೋಡ್ಪತಿ ಸೋನಿ ಟಿವಿಯಲ್ಲಿ ನಡೆಸ್ಕೊಳ್ತಾರೆ. ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂಚಿಕೆಯ ಪ್ರೋಮೋ ಬಿಡುಗಡೆ ಆಗಿದೆ. ಈ ಪ್ರೋಮೋದಲ್ಲಿ ಏನಿದೆ ಅಂತಂದ್ರೆ, ಇತ್ತೀಚೆಗಷ್ಟೇ ಆಪರೇಷನ್ ಸಿಂಧೂರನ್ನ ಮಾಡಿ ಮತ್ತು ಅದನ್ನ ಜನರ ಮುಂದಿಟ್ಟು ಸಂದೇಶವನ್ನ ರವಾನೆ ಮಾಡಿದಂತ ಸೇನೆಯ ಮಹಿಳಾ ಅಧಿಕಾರಿಗಳು ವ್ಯೋಮಿಕಾ ಸಿಂಗ್ ಅವರು, ಹಾಗೇನೆ ಕರ್ನಲ್ ಸೋಫಿಯಾ ಖುರೇಶಿ, ಇನ್ನೋರ್ವರು ಪ್ರೇರಣಾ, ಈ ಮೂವರು ಮಹಿಳಾ ಸೇನಾಧಿಕಾರಿಗಳು ಈ ವಿಶೇಷ ಸಂಚಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ವ್ಯೋಮಿಕಾ ಸಿಂಗ್ ಜೊತೆಗೆ ಕರ್ನಲ್ ಸೋಫಿಯಾ ಖುರೇಶಿ ಅವರು ಆಪರೇಷನ್ ಸಿಂಧೂರ್ ಕುರಿತಂತೆ ಮಾತನಾಡುವಂತ ದೃಶ್ಯಾವಳಿಗಳು ಈ ಪ್ರೋಮೋದಲ್ಲಿ ಬಿಡುಗಡೆ ಆಗಿದೆ. ಇದೀಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಸೇನಾಧಿಕಾರಿಗಳು ಸಮವಸ್ತ್ರದಲ್ಲಿ ಒಂದು ಖಾಸಗಿ ವಾಹಿನಿಯ ಮನೋರಂಜನಾ ಕಾರ್ಯಕ್ರಮದಲ್ಲಿ ಆಗಿರೋದು ಎಷ್ಟು ಸರಿ, ಮತ್ತೆ ಇದಕ್ಕೆ ಅನುಮತಿ ಕೊಟ್ಟಿದ್ದು ಯಾವ ಕಾರಣಕ್ಕಾಗಿ? ಯಾಕೆಂದ್ರೆ ನಿರ್ದಿಷ್ಟವಾಗಿ ಇಂತಿಂತ ಕಾರ್ಯಕ್ರಮಗಳಲ್ಲೇ ಭಾಗಿಯಾಗಬೇಕು ಮತ್ತು ಇದನ್ನೇ ಮಾಡಬೇಕು ಅನ್ನೋ ಒಂದು ಮಾದರಿ ಹಾಗೇನೆ ರೂಪುರೇಷೆಗಳು ಜೊತೆಗೆ ನಿಯಮ ಇದೆ ಸೇನೆಗೆ. ಆ ನಿಯಮವನ್ನ ದಾಟಿ ಯಾರು ಸ್ವತಂತ್ರವಾಗಿ ಏನು ಮಾಡೋದಕ್ಕಾಗೋದಿಲ್ಲ. ಖಾಸಗಿ ಕಾರ್ಯಕ್ರಮಗಳಾದ್ರೆ ಯೂನಿಫಾರ್ಮ್ ಇಲ್ಲದೆ ನೀವು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಬೇರೆ. ಆದ್ರೆ ಸೇನೆಯ ಸಮವಸ್ತ್ರದೊಂದಿಗೆ ನೀವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾದ್ರೆ ಕೆಲವು ನಿಯಮಗಳು ಇರಬೇಕಾಗತ್ತೆ. ಆ ನಿಯಮಗಳ ಉಲ್ಲಂಘನೆ ಆಗಿದೆ ಎನ್ನುವ ದೊಡ್ಡ ಗಂಭೀರವಾದ ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೆ ಇದೆಲ್ಲಿಗೆ ಹೋಗಿ ತಲುಪ್ತಿದೆ ಅಂತಂದ್ರೆ, ಎಲ್ಲವನ್ನೂ ರಾಜಕೀಯಕ್ಕಾಗಿ ಕೇಂದ್ರ ಬಳಸ್ಕೊಳ್ತಾ ಇದೆ. ಈಗ ಮತ್ತೆ ಇನ್ನೊಂದು PR ಒಂದು ಸರ್ಕಸ್ ಆಗಿ ಇದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಇದನ್ನ ಮಾಡ್ಕೊಂಡ್ರಿ ನೀವು? ಹೌದು, ಮಹಿಳಾ ಅಧಿಕಾರಿಗಳಿಗೆ ಉತ್ತೇಜನ ಕೊಡಬೇಕು. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು, ಸೇನೆಯ ಮುಖ್ಯಸ್ಥರು ಬಂದು ಕೊಡಬೇಕಾಗಿತ್ತು ಮಾಹಿತಿಯನ್ನ. ಆದ್ರೆ ಆ ಸಂದರ್ಭದಲ್ಲಿ ಒಂದು ಸಂದೇಶ, ನಮ್ಮಲ್ಲಿ ಆಗಿದ್ದಂತ ಪಹಲ್ಗಾಮ್ ದಾಳಿಯ ನಂತರಕ್ಕೆ ಒಂದು ಉತ್ತರ ಕೊಡಬೇಕಾಗಿತ್ತು. ಮಹಿಳೆಯರು ಮತ್ತು ಧರ್ಮ ಎಲ್ಲವನ್ನ ಸೇರಿಸಿ ನಾವೆಲ್ಲರೂ ಕೂಡ ಒಂದೇ, ದೇಶದಲ್ಲಿ ಜಾತಿ ಮತ ಇಲ್ಲ, ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಸಂದೇಶವನ್ನ ಕೊಡೋ ನಿಟ್ಟಿನಲ್ಲಿ ಇವರನ್ನ ಮುಂದೆ ತರಲಾಗಿತ್ತು ಅಂತ ಅಂದುಕೊಂಡ್ರು ಕೂಡ ನಿಯಮಗಳನ್ನ ಮೀರಿ ಆ ಹಂತಕ್ಕೆ ಒಪ್ಕೊಳ್ಬಹುದಾಗಿತ್ತು. ಆದ್ರೆ ಒಂದು ದೇಶದ ರಕ್ಷಣೆ ವಿಚಾರದಲ್ಲಿ ನಡೆದ ಮತ್ತು ದೇಶದ ಅತ್ಯಂತ ಗೌಪ್ಯವಾಗಿಡ್ಬೇಕಾದಂತ ಕೆಲವು ವಿಚಾರಗಳನ್ನ ಒಂದು ಖಾಸಗಿ ವಾಹಿನಿಯ ಮನೋರಂಜನಾ ಕಾರ್ಯಕ್ರಮದಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರು ಅಮಿತಾಬ್ ಬಚ್ಚನ್ ಹೇಳ್ತಾರೆ ಅಂತಂದ್ರೆ, ಮಾಧ್ಯಮಗಳಿಗೆ ಬ್ರೀಫ್ ಮಾಡೋದಿಲ್ಲ, ದೇಶದ ಜನತೆಗೆ ಏನಾಯ್ತು ಅಂತ ಹೇಳೋದಿಲ್ಲ. ಆದ್ರೆ ಖಾಸಗಿ ಕಾರ್ಯಕ್ರಮದಲ್ಲಿ ಓರ್ವ ಮಹಿಳಾ ಅಧಿಕಾರಿ ಕೂತು ಇವೆಲ್ಲ ಮಾಹಿತಿಯನ್ನ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಯಾರ ಅನುಮತಿ ಇತ್ತು? ಮತ್ತು ಸೇನೆ ನಿಯಮಗಳಿಗೆ ಏನಾದ್ರೂ ಬದಲಾವಣೆಯನ್ನ ತರಲಾಗಿದ್ಯಾ? ಈ ಎಲ್ಲ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಕಾರ್ಯಕ್ರಮ ಟೆಲಿಕಾಸ್ಟ್ ಆಗತ್ತಾ ಇಲ್ವಾ ಅನ್ನೋದು ನಮಗ್ ಗೊತ್ತಿಲ್ಲ. ಕೆಲವು ಮಾಹಿತಿಗಳನ್ನ ನಾವು ನೋಡೋದಾದ್ರೆ ನಿಮ್ ಮುಂದೆ ನಾನು ಕೆಲವು ಮಾಹಿತಿಗಳನ್ನ ಇಡೋದಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಸೇನೆಯ ನಿಯಮಗಳು ಏನ್ ಹೇಳ್ತದೆ ಅಂತಂದ್ರೆ, ಈ ಸಮವಸ್ತ್ರವನ್ನ ಧರಿಸೋದು ಕಟ್ಟುನಿಟ್ಟಾದ ನಿಯಮಗಳಿಗೆ ಒಳಪಟ್ಟಿದೆ. ಸೇನಾ ಕಾಯ್ದೆ 1950 ಮತ್ತು ಆರ್ಮಿ ರೂಲ್ಸ್ 1954 ಎರಡು ರೂಲ್ಸ್ ಇದೆ. ಇದರ ಪ್ರಕಾರದಲ್ಲಿ ಈ ಸಮವಸ್ತ್ರವನ್ನ ಕೆಲವು ಅಧಿಕೃತ ಕರ್ತವ್ಯಗಳಿಗೆ, ಅಂದ್ರೆ ಔಪಚಾರಿಕ ಕಾರ್ಯಕ್ರಮಗಳೇನಿರುತ್ತೆ, ಅದು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಬೇರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಸೇನೆಯಿಂದ ಅನುಮತಿಯನ್ನ ಕೊಟ್ಟಂತ ಸಂದರ್ಭಗಳಲ್ಲಿ ನಡೆಸುವಂತ ಕಾರ್ಯಕ್ರಮಗಳಿಗೆ ಅವರು ಧರಿಸ್ಬೇಕು. ಇಲ್ಲಿ ಖಾಸಗಿ ಅಥವಾ ವಾಣಿಜ್ಯ ಕಾರ್ಯಕ್ರಮಗಳಲ್ಲಿ ಈ ಸಮವಸ್ತ್ರವನ್ನ ಧರಿಸೋದು ಕಡ್ಡಾಯವಾಗಿ ಸಾಮಾನ್ಯ ನಿಷೇಧ ಆಗಿದೆ. ಇಲ್ಲಿ ಧರಿಸೋ ಹಾಗಿಲ್ಲ. ಇಲ್ಲಿ ಗಮನಿಸಬೇಕು, ಸೋನಿ ಟಿವಿ ಒಂದು ಖಾಸಗಿ ಚಾನೆಲ್, ಇದೊಂದು ಮನೋರಂಜನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಯಾಕೆ ಬಳಕೆ ಮಾಡ್ಕೊಂಡ್ರು? ಇದು ಸೇನಾ ನಿಯಮಗಳಿಗೆ ವಿರುದ್ಧವಾಗಿಲ್ವಾ? ಇದು ಸೇನೆಯ ಗೌರವ ಮತ್ತು ತಟಸ್ಥತೆಯನ್ನ ಹೋಗಲಾಡಿಸುವಂತ ಮತ್ತು ಅದನ್ನ ತೆಗೆದು ಹಾಕುವಂತ ಕ್ರಮ ಅಲ್ವಾ ಅನ್ನೋದು ಬಹಳ ಪ್ರಮುಖವಾದಂತ ಪ್ರಶ್ನೆ ಆಗುತ್ತೆ. KBC ಅಂತ ಕಾರ್ಯಕ್ರಮ, ಇದು ಮನೋರಂಜನಾ ಕಾರ್ಯಕ್ರಮ. ಕೌನ್ ಬನೇಗಾ ಕರೋಡ್ಪತಿ ಅಮಿತಾಬ್ ಬಚ್ಚನ್ ನಡೆಸ್ಕೊಳ್ತಾರೆ. ಇದನ್ನೇ ಹೇಗೆ ಸರಿ ಆಗತ್ತೆ ಅಂದ್ರೆ, ಸೇನಾ ನಿಯಮಗಳು ಒಂದ್ ಕಡೆಯಲ್ಲಿ ನಮ್ಗೆ ಈ ತರದ್ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಹೇಗೆ ಇವರದ ಸಮವಸ್ತ್ರವನ್ನ ಹಾಕೊಂಡ್ರು ಬಂದ್ರು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗುತ್ತೆ. ಅದ್ರ ಜೊತೆಗೆ ಏನಾದ್ರೂ ಹಿರಿಯ ಅಧಿಕಾರಿಗಳು ಇದಕ್ಕೆ ಅನುಮತಿಯನ್ನ, ಸರ್ಕಾರ ಮತ್ತು ಹಿರಿಯ ಅಧಿಕಾರಿಗಳು ಅನುಮತಿಯನ್ನ ಕೊಟ್ಟಿದ್ರ? ಅನುಮತಿಯನ್ನ ಕೊಡೋದಾದ್ರೆ ಹೇಗ್ ಕೊಟ್ರು ಅನುಮತಿಯನ್ನ? ಮತ್ತು ಆಪರೇಷನ್ ಸಿಂಧೂರ್ ಅನ್ನೋದು ದೇಶದಲ್ಲಿ, ಅಂದ್ರೆ ನಮ್ಮ ದೇಶದ ವಿರುದ್ಧ ನಡೆದ ಭಯೋತ್ಪಾದನಾ ದಾಳಿಗೆ ಉತ್ತರವಾಗಿ ನಾವು ನಡೆಸಿದಂತ ಕಾರ್ಯಾಚರಣೆ. ಕೆಲವು ವಿಚಾರಗಳನ್ನ ಇವತ್ತಿಗೂ ಗೌಪ್ಯವಾಗಿಡ್ಲಾಗಿದೆ. ಸಂಸತ್ನಲ್ಲಿ ಪ್ರಧಾನಿ, ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿ ವಿಪಕ್ಷಗಳಿಗೆ ಮತ್ತು ದೇಶದ ಜನತೆಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಹೀಗಿರೋ ಸಂದರ್ಭದಲ್ಲಿ ಹೇಗೆ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಹೋಗಿ, ಕೌನ್ ಬನೇಗಾ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಹೋಗಿ ಆಪರೇಷನ್ ಸಿಂಧೂರ್ ಹೇಗ್ ನಡೀತು, ಏನ್ ಮಾಡಿದ್ವಿ ಅಂತ ಹೇಗ್ ಕೊಡೋದಕ್ಕೆ ಸಾಧ್ಯ? ಮತ್ತೆ ಎಷ್ಟು ಸರಿ ಇದು? ಇದನ್ನ ರಾಜಕೀಯ ಅಂತ ಕರೀದೆ, ಇನ್ ಹೇಗ್ ಕರಿಬೇಕು? ಈ ಎಲ್ಲ ಪ್ರಶ್ನೆಗಳಿದೆ. ಹಾಗಾಗಿ ಪ್ರಶ್ನೆಗಳಿಗೆ ಇಲ್ಲಿ ತನಕ ಸೇನೆ ಆಗ್ಲಿ ಸರ್ಕಾರವಾಗಿ ಉತ್ತರ ಕೊಟ್ಟಿಲ್ಲ. ಅಂತಿಮವಾಗಿ ಕಾರ್ಯಕ್ರಮ ಟೆಲಿಕಾಸ್ಟ್ ಆಗತ್ತೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಹೊರಗಡೆ ಬಂದಿರೋದು ಬರೀ ಪ್ರೋಮೋ ಅಷ್ಟೇ. ಆದ್ರೆ ಇದಕ್ಕೆ ತೀವ್ರ ಅಪಸ್ವರ, ವಿರೋಧ ಅಂತೂ ಕೇಳಿ ಬರ್ತಾ ಇದೆ. ಸೇನೆಯನ್ನೂ ರಾಜಕೀಯಕ್ಕೆ ಬಳಸ್ಕೊಂಡ್ರೆ, ಸೇನಾಧಿಕಾರಿಗಳು ಈ ತರದ ಯೂನಿಫಾರ್ಮ್ ಅನ್ನ ಹೋಗಿ ಕರ್ತವ್ಯ ಮತ್ತು ಘನತೆಯನ್ನ ಬಿಟ್ಟು ಈ ತರದ ಖಾಸಗಿ ಕಾರ್ಯಕ್ರಮ, ಮನೋರಂಜನಾ ಕಾರ್ಯಕ್ರಮದಲ್ಲಿ ಕೂತು ಮಾಹಿತಿಯನ್ನ, ದೇಶದ ರಕ್ಷಣೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಈ ತರದ ಕಾರ್ಯಕ್ರಮಗಳಲ್ಲಿ ಕೊಟ್ರೆ ಮುಂದಿನ ಪರಿಸ್ಥಿತಿ ಏನಾಗ್ಬೋದು? ಇದು ಗಮನಿಸಬೇಕಾದಂತ ಅಂಶ.
ಇದನ್ನ ಯಾರು ಗಮನಿಸ್ತಾರೆ ಗೊತ್ತಿಲ್ಲ. ಕಾರ್ಯಕ್ರಮ ಕೂಡ ಟೆಲಿಕಾಸ್ಟ್ ಆಗತ್ತೋ ಇಲ್ವಾ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಕಾದ್ ನೋಡ್ಬೇಕು ಮುಂದಿನ ಬೆಳವಣಿಗೆ ಏನೇನಾಗತ್ತೆ.